ಇನ್ನೂ ಮದುವೆ ಆಗಿಲ್ಲ, ನೆನಪಿರಲಿ. ನೀವೆಲ್ಲ ಇರೋವಾಗ ಆಗದೆ ಇರುತ್ತೆ ಅಗ್ರಜ, ಆಗುತ್ತೆ ಬಿಡು. ಬಾವಾ, ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಲೇ ನಿಮ್ಮನ್ನ ಕರೆಸಿದ್ದು. ಆದ್ಯಾನು ಇಷ್ಟೊತ್ತಿಲ್ಲೇ ಇದ್ಲು, ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋ ಅಂತ ಹೋದ್ಲು. ದಟ್ಸ್ ಗ್ರೇಟ್. ಸರಿ, ಪ್ಲ್ಯಾನ್ ಏನಂತ ಹೇಳಿ. ಸಾರ್ಥಕ್ ನಾವಿಬ್ಬರು ಮದುವೆಗೆ ಬರಬೇಕು, ಆದರೆ ನಮ್ಮಿಬ್ಬರಿಗೂ ಫ್ರೀ ಎಂಟ್ರಿ ಇಲ್ಲ. ನಿಮ್ಮ ಚಿಕ್ಕಮ್ಮನ ಮನೆಗೂ ನಮ್ಮನೆಗೂ ಸಂಬಂಧ ಸರಿ ಇಲ್ಲ. ಡೋಂಟ್ ವರಿ ವೇದಾಂತ್, ನಮ್ಮ ಚಿಕ್ಕಮ್ಮ ಒಳ್ಳೆಯವರೇ. ನೀವು ಆದ್ಯ ಅನ್ನೋ ಬ್ಯಾಕ್ಗ್ರೌಂಡಲ್ಲಿ ಮಾತುಕತೆ ಶುರು ಮಾಡಿದ್ರೆ ನಿಮಗೆ ಗೇಟ್ ಪಾಸ್ ಸಿಕ್ಕಿದಾಗೆ ಅಲ್ವಾ? ಇದಪ್ಪ ದಾರಿ ಅಂದ್ರೆ. ಅಗ್ರಜ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಟಿಕೆಟ್ ಸಿಕ್ಕಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ತಿದ್ಯಾ? ಅಮ್ಮ, ನಿಂಗೇನು ಆಗಿಲ್ಲ ತಾನೆ? ಯಾಕೆ ಇದ್ದಕ್ಕಿದ್ದಾಗಿ ಬಂದ್ಬಿಟ್ಟೆ? ಬಿಸಿಲಲ್ವೇನೆ, ನಾನು ನಿಮ್ಮ ಥರ ಕುಣಿಯೋಕ್ಕಾಗತ್ತಾ? ಮದುವೆ ಮುಂದೆ ಇಟ್ಕೊಂಡು ನಾನು ಕುಂಟೆ ಬಿಲ್ಲೆ ಆಡ್ತಿದ್ರೆ ನೋಡಿದವ್ರು ಏನು ಅನ್ಕೋತಾರೆ ಹೇಳೋ? ನಿಮ್ಮಪ್ಪ ಏನೋ ಮಕ್ಕಳ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಮಕ್ಕಳೇ ಆಗ್ಬಿಡ್ತಾರೆ. ನನ್ನ ಕೈಲಾಗಲ್ಲ ಕಣೆ. ನಿಜ ತಾನೆ? ಬಾಕಿ ಎಲ್ಲ ಓಕೆ ಅಲ್ವಾ? ಯಾಕೆ ಪದೇ ಪದೇ ಕೇಳಿದ್ದೇನೆ ಕೇಳ್ತಿದ್ಯಾ? ಅಮ್ಮ, ನಾನು ಅಕ್ಕನ ಜೊತೆಗೆ ಹೋಗಿ ತವ್ರ ಮನೆ ತಾಳಿನ ಮಾಡಕ್ಕೊಟ್ಟಿದ್ದೆ ನೋಡು, ಅದನ್ನು ತರಕ್ಕೆ ಹೋಗ್ತಿದ್ದೀವಿ ಅಂತ ಅಪ್ಪನಿಗೆ ಹೇಳ್ಬಿಡಮ್ಮ. ನಾನೇ ಗಾಡೀಲಿ ಡ್ರಾಪ್ ಮಾಡಲಮ್ಮ? ಬೇಡ ಕಣೆ, ಮನೇಲಿ ಸಾಕಷ್ಟು ಕೆಲಸ ಬಾಕಿ ಇದೆ. ನೀನು ಬಂದುಬಿಟ್ರೆ ಇವ್ರುಗಳು ಕುಂಟೆ ಬಿಲ್ಲೆ ಆಡ್ತಾನೇ ಇರ್ತಾರೆ. ನೀನಿಲ್ಲ ಅಂದರೆ ಎಲ್ಲ ಸ್ಲೋ ಆಗಿಬಿಡ್ತಾರೆ. ಬೇಗ ಆಟ ಮುಗಿಸಿ ಛತ್ರಕ್ಕೆ ತೊಗೊಂಡು ಹೋಗೋ ವಸ್ತುಗಳನ್ನೆಲ್ಲ ತುಂಬಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಡಕ್ಕೆ ಹೇಳು. ಸರಿನಮ್ಮ. ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗು. ನನಗೆ ಅಮ್ಮಂದೇ ಯೋಚನೆ ವಿಕ್ರಾಂತ್. ಈಗೇನಾದರೂ ನೀನು ಆರ್ತಿನೇ ಮದುವೆ ಆಗ್ತಿದೆ ಅಂತ ಅಮ್ಮನಿಗೆ ಗೊತ್ತಾದರೆ ಅವ್ರು ಗ್ಯಾರಂಟಿ ಸುಮ್ಮನೆ ಇರೋದಿಲ್ಲ. ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅಂದಿದ್ರಂತೆ. ಅಮ್ಮನ ನೀನೇ ಕನ್ವಿನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಈಗ ಕೈ ಕೊಡ್ತಿದ್ಯಲ್ಲ ಅಗ್ರಜ. ನಾನು ಹೇಳಿದ್ದು ನೀನು ಆರ್ತಿನ ಮದುವೆ ಆಗಿ ಮನೆ ಕರ್ಕೊಂಡು ಬಂದಾಗ, ಆಗ ಬೇರೆ ಆಪ್ಷನ್ಸ್ ಇರೋದಿಲ್ಲ. ನಾನು ಅಮ್ಮನ ಖಂಡಿತವಾಗ್ಲೂ ಕನ್ವಿನ್ಸ್ ಮಾಡ್ತೀನಿ. ಮತ್ತೆ ನಿಮ್ಮಿಬ್ಬರು ಮದುವೆ ನಡೆಯುವಾಗ ಅಮ್ಮ ಏನಾದರೂ ಬಂದರೆ ಹಾಗೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಹೌದಾ? ಈಗೇನು ಮಾಡೋದು? ನೀವಿಬ್ಬರು ಮದುವೆಗೆ ಬರ್ತಿದ್ದೀರೋ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ಹಂಗೆ ಮಾಡೋಕ್ಕಾಗತ್ತಾ? ಅಗ್ರಜ, ಈ ಗ್ಯಾಪಲ್ಲಿ ನಮ್ಮ ಮನೇಲಿರೋ ಲೂಸ್ ಮಾಮ ಬೇರೆ ಬೆನ್ನಿಗೆ ಬಿದ್ದಿದ್ದಾನೆ. ಎಸ್, ಬಟ್ ಐ ಸ್ಟಿಲ್ ಡೂ ಹ್ಯಾವ್ ಅ ಪ್ಲಾನ್. ನನ್ನ ಕಾನ್ಫರೆನ್ಸ್ ಇದೆ ಅಂತ ಟಿಕೆಟ್ ಬುಕ್ ಮಾಡ್ತೀನಿ, ನಿನ್ನ ಹೆಸರು ಸೇರಿಸಿ. ಇಲ್ಲಿಂದ ಎಲ್ಲ ಒಟ್ಟಿಗೆ ಏರ್ಪೋರ್ಟಿಗೆ ಹೋಗೋಣ. ಅಲ್ಲಿಂದ ಯಾವುದಾದ್ರು ಹೋಟೆಲಲ್ಲಿ ರೂಮ್ ಮಾಡಿ ಛತ್ರಕ್ಕೆ ಹೋಗೋಣ. ಪರ್ಫೆಕ್ಟ್ ಪ್ಲ್ಯಾನ್. ಎಸ್ ಅಗ್ರಜ, ಎಂಥ ಒಳ್ಳೆ ಪ್ಲ್ಯಾನು. ಇದ್ರ ಮಧ್ಯೆ ಗೌತಮಿಗೆ ಒಂದು ಗತಿ ಕಾಣಿಸ್ಲೇಬೇಕು. ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ಯಾರೂ ಕಾಣಿಸ್ತಿಲ್ವಲ್ಲ? ಯಾರೂ ಬಂದಿಲ್ಲ ಡಾಕ್ಟ್ರೆ, ನಾನೊಬ್ಬಳೇ ಆಟೋಲ್ಲಿ ಬಂದಿದ್ದೇನೆ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ಜೊತೆಯಲ್ಲಿ ಯಾರನ್ನಾದರೂ ಕರ್ಕೊಂಡು ಬರಬೇಕು. ಆಯಿತು ಡಾಕ್ಟ್ರೆ. ಈಗ ನನಗೇನಾಗಿದೆ? ನಿಮಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ನೀವು ಇಲ್ಲಿವರೆಗೂ ಬಂದಿದ್ದು ಒಂದು ದೊಡ್ಡ ಮಿರಾಕಲ್, ದೇವ್ರ ದಯೆ ಅಷ್ಟೇ.
ಡಾಕ್ಟ್ರೇ, ಹೀಗಂದರೆ ಹೇಗೆ? ನನಗೆ 4 ಜನ ಹೆಣ್ಮಕ್ಳು, ಅದರಲ್ಲಿ ನಾಡಿದ್ದೇ ಒಬ್ಳದ್ದು ಮದುವೆ. ಇನ್ನು ಸ್ವಲ್ಪ ದಿನಕ್ಕೆ 2ನೇ ಮದುವೆನೂ ಮಾಡಬೇಕು. ಇನ್ನಿಬ್ಬರದ್ದು ಓದೇ ಮುಗಿದಿಲ್ಲ. ನೀವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿಬಿಟ್ರೆ ನಾನು ಮದುವೆಲಿ ಹೇಗೆ ಓಡಾಡೋದು? ಮದುವೆವರೆಗೂ ನಾನು ಬದುಕಿರ್ತೀನಿ ತಾನೆ? ನೀವು ಮದುವೆ ಅಂತ ತುಂಬ ಟೆನ್ಷನ್ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ, ಅದಕ್ಕೆ ಹೀಗಾಗಿದೆ. ಸದ್ಯದಲ್ಲೇ ನಿಮಗೆ ನೋವಾಗೋವಂಥದ್ದು ಅಥವಾ ಆಘಾತ ಆಗೋವಂಥದ್ದು ಏನಾದರೂ ಘಟನೆ ನಡೀತಾ? ಇನ್ನು ಹೊಟ್ಟೆಲಿರೋ ಕಣ್ಣೆ ಬಿಡ್ದಿರೋ ಮಗುನ ಕೊಂದೇ ಬಿಟ್ಟಿಲ್ಲ ರಾಕ್ಷಸಿ. ಡಾಕ್ಟ್ರೇ, ಅದು ಇಲ್ಲ, ಹಾಗೇನೂ ಇಲ್ಲ. ಸದ್ಯದಲ್ಲೇ ಯಾವಾಗಲಾದರೂ ಬಿ ಪಿ ಮಾತ್ರೆ ಏನಾದರೂ ಚೇಂಜ್ ಮಾಡಿದ್ರಾ? ಇಲ್ಲ, ಯಾವಾಗಲೂ ತೊಗೊಳ್ಳೋದೇ ತೊಗೋತಾ ಇದ್ದೀನಿ. ಒಳ್ಳೆ ಆಹಾರ ತಗೊಳ್ಳಿ, ಆಯಿಲ್ ಫುಡ್ ಬೇಡ, ಆದಷ್ಟು ಎಕ್ಸಸೈಸ್ ಮಾಡಿ, ಜಾಸ್ತಿ ನೀರು ಕುಡೀರಿ. ಸುಮ್ಮನೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಮಗಳ ಮದುವೆ ಚೆನ್ನಾಗೇ ನಡೆಯುತ್ತೆ ಅಂತ ಧೈರ್ಯವಾಗಿರಿ. ಆಯಿತು ಡಾಕ್ಟ್ರೇ, ನೀವು ನನ್ನ ಜೀವ ಉಳಿಸ್ಬಿಟ್ರಿ. ನಾಡಿದ್ದೇ ಮದುವೆ, ನೀವು ಖಂಡಿತ ಬರಬೇಕು. ಹೀಗೆ ಕರಿತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ತುಂಬ ಮಾತಾಡ್ತಿದ್ದೀರಾ, ಆದಷ್ಟು ರೆಸ್ಟ್ ಮಾಡಿ. ನಾನಿನ್ನು ಬರ್ತೀನಿ. ನನ್ನ ಆರ್ತಿ ಮದುವೆ ದಿನನೇ ನನ್ನ ಶಾರದಾ ವೆಡ್ಡಿಂಗ್ ಆನಿವರ್ಸರಿ ಬೇರೆ. ವಾಟ್ ಎ ಕೋಇನ್ಸಿಡೆನ್ಸ್. ಅವತ್ತು ನಾನು ಬಿಸಿ ಇರ್ತೀನಿ. ಸೊ ಇವತ್ತೇ ಸೆಲೆಬ್ರೇಟ್ ಮಾಡಿ ಶಾರದಾಳಿಂದ ಪರ್ಮನೆಂಟ್ ಆಗಿ ದೂರ ಆಗ್ಬೇಕು. ರೀ, ನಿಮ್ಮಂಥ ಗಂಡನ್ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ರೀ. ನಾನು ಅಷ್ಟೇ, ನಿನ್ನಂತ ಹೆಂಡ್ತಿನ ಪಡೆಯೋದಕ್ಕೆ ಅದೃಷ್ಟ ಮಾಡಿದೆ. ನೋಡೋಣ. ತುಂಬ ದಿನ ಮುಖವಾಡ ಹಾಕೊಂಡು ಬದುಕೋದಕ್ಕಾಗಲ್ಲ. ಎಲ್ಲ ಮುಖವಾಡದ ಹಿಂದೆನೂ ಒಂದು ಮುಖ ಇರುತ್ತೆ, ಅಂಡ್ ಅದ್ರ ಹಿಂದೆ 100 ಕತೆ ಇರುತ್ತೆ. ಇದು ನಿನ್ ಕತೆ. ವಿಕ್ರಾಂತ್ ಖುಷಿಗೆ ಅಡ್ಡ ಇರೋ ಒಂದೇ ಒಂದು ಬಂಡೆ ಅಂದ್ರೆ ಅದು ನೀನು. ಈ ವಿಡಿಯೋ ನೀನು ಜಾಯ್ಮನ್ ಅಂತ ತಿಳ್ಸೋಕೆ ಸಾಕು. ನೀನನ್ನ ಎಲ್ಲರ ಮುಂದೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಮಾಡ್ತೀನಿ ಇಸ್ಕೊಂಡ್ರು. ಕಳೆನ ಕತ್ತರಿಸಬಾರ್ದಂತೆ ಬೂಡ ಸಮೇತ ಕಿತ್ತಾಕ್ಬೇಕು. ಅಂಡ್ ಯು ಡಿಸರ್ವ್.